ಬೆಂಗಳೂರಿನಲ್ಲಿ ಅನಾರೋಗ್ಯದಿಂದ ಬಳಲುತ್ತಿದ್ದ ವೈದ್ಯೆ ಕೃತಿಕಾ ರೆಡ್ಡಿಯದ್ದು ಸಾವಲ್ಲ, ಕೊಲೆಯೇ ಅನ್ನುವುದು ಕೆಲ ದಿನಗಳ ಹಿಂದಷ್ಟೇ ಗೊತ್ತಾಗಿತ್ತು. ಕಳೆದ ಏಪ್ರಿಲ್ನಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಅಕ್ಟೋಬರ್ನಲ್ಲಿ ಬೆಳಕಿಗೆ ಬಂದಿತ್ತು. ಈ ಸಂಬಂಧ ಆಕೆಯ ಪತಿ ಮಹೇಂದ್ರ ರೆಡ್ಡಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಪತ್ನಿಯನ್ನ ಕೊಂದಿದ್ದು ನಾನೇ ಅಂತ ಮಹೇಂದ್ರ ಒಪ್ಪಿಕೊಂಡಿದ್ದಾನೆ. ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪತಿಗೆ ಗೊತ್ತಾಗಿತ್ತು. ಆಗ ಅವನು ಆಕೆಯನ್ನ ಪರಲೋಕಕ್ಕೆ ಪಾರ್ಸಲ್ ಮಾಡಲು ಪ್ಲಾನ್ ಮಾಡಿದ್ದ. ಹೇಳಿ ಕೇಳಿ ಆತ ವೈದ್ಯನಾಗಿದ್ದ. ಪತ್ನಿಯ ಕೊಲೆಗೆ ಜೀವ ಉಳಿಸಲು ಪಡೆದುಕೊಂಡಿದ್ದ ಶಿಕ್ಷಣವೇ ಸಾಕಾಗಿತ್ತು. ವೈದ್ಯು ನಾರಾಯಣ ಹರಿ ಅನ್ನೋ ದೇಶದಲ್ಲಿ ಜೀವ ಉಳಿಸಬೇಕಿದ್ದವನೇ ತನ್ನ ಪತ್ನಿಯ ಪ್ರಾಣ ತೆಗೆದಿದ್ದ. ಅವನು ಬೇರಾರೂ ಅಲ್ಲ, ಇವನೇ ನೋಡಿ, ಹೆಸರು ಮಹೇಂದ್ರ ರೆಡ್ಡಿ. ಈತ ತನ್ನ ಪತ್ನಿ ಕೃತಿಕಾ ರೆಡ್ಡಿಯ ಜೀವಕ್ಕೆ ಎರವಾಗಿದ್ದಾನೆ. ನಾನವನಲ್ಲ ಅಂತಿದ್ದವ ಸತ್ಯ ಒಪ್ಪಿಕೊಂಡ. ಪತ್ನಿಗೆ ಓವರ್ ಡೋಸ್ ಅನಸ್ತೇಶಿಯಾ ಕೊಟ್ಟಿದ್ದು ನಾನೇ. ಏಪ್ರಿಲ್ 24, 2025 ಮಾರತಹಳ್ಳಿಯ ಖಾಸಗಿ ಆಸ್ಪತ್ರೆಗೆ ಕೃತಿಕಾ ರೆಡ್ಡಿಯನ್ನ ಕರೆತರಲಾಗಿತ್ತು. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಕೃತಿಕಾಳನ್ನ ಅಡ್ಮಿಟ್ ಮಾಡಿಕೊಂಡ ಬಳಿಕ ಆಕೆ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾರೆ ಅಂತ ವೈದ್ಯರು ಹೇಳಿದ್ರು. ಆಗ ಆಕೆಯನ್ನ ಅಡ್ಮಿಟ್ ಮಾಡಿದ್ದ ಪತಿ ಮಹೇಂದ್ರ ರೆಡ್ಡಿ ತನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ವರ್ತಿಸಿದ್ದ. ಜೊತೆಗೆ ಆಕೆ ಬಹಳ ದಿನಗಳಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದಳು. ಹೀಗಾಗಿ ಮರಣೋತ್ತರ ಪರೀಕ್ಷೆ ಮಾಡೋದು ಬೇಡ ಅಂದಿದ್ದ. ಆತನ ಮಾವ ಕೃತಿಕಾ ರೆಡ್ಡಿಯ ತಂದೆ ಕೆ ಮುನಿರೆಡ್ಡಿ ಕೂಡ ವೈದ್ಯರಿಗೆ ಮರಣೋತ್ತರ ಪರೀಕ್ಷೆ ನಡೆಸದಂತೆ ಮನವಿ ಮಾಡಿದ್ರು. ಆದರೆ ಆಸ್ಪತ್ರೆಯವರು ಡೆತ್ ಮೆಮೊ ನೀಡಿದ ಕಾರಣಕ್ಕೆ ಪೊಲೀಸರು ಮರಣೋತ್ತರ ಪರೀಕ್ಷೆ ನಡೆಸಿ ವರದಿಯನ್ನ ಎಫ್ಎಸ್ಎಲ್ಗೆ ಕಳುಹಿಸಿದ್ರು. ಅಲ್ಲಿ ಪೋಸ್ಟ್ ಮಾರ್ಟಂ ಪರೀಕ್ಷೆ ವರದಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನೆ ಮಾಡಲಾಗಿತ್ತು. ಜ್ಯೇಷ್ಠತೆಯ ಆಧಾರದ ಮೇರೆಗೆ ವಿಧಿವಿಜ್ಞಾನ ಪ್ರಯೋಗಾಲಯ ಸಿಬ್ಬಂದಿ ಕೃತಿಕಾ ಮರಣೋತ್ತರ ಪರೀಕ್ಷೆ ವರದಿಯನ್ನ ಪರಿಶೀಲನೆ ಮಾಡಿದಾಗ ದೇಹದಲ್ಲಿ ಓವರ್ ಡೋಸ್ ಪ್ರೊಪೋಲ್ ಅನ್ನೋ ಅರಿವಳಿಕೆ ಚುಚ್ಚುಮದ್ದಿನ ಅಂಶವಿದೆಯಂತ ಪತ್ತೆ ಹಚ್ಚಿದ್ರು. ಬಳಿಕ ತಜ್ಞ ವೈದ್ಯರ ಸಲಹೆ ಪಡೆದು ಇದೊಂದು ಕೊಲೆ ಪ್ರಕರಣ ಅಂತ ವರದಿ ನೀಡಿದ್ರು. ಯಾವಾಗ ಕೃತಿಕಾ ರೆಡ್ಡಿಯದ್ದು ಸಹಜ ಸಾವಲ್ಲ, ಮರ್ಡರ್ ಅನ್ನೋದು ಗೊತ್ತಾಯ್ತು ತಕ್ಷಣವೇ ಅಲರ್ಟ್ ಆದ ಪೊಲೀಸರು ಮಣಿಪಾಲದಲ್ಲಿ ಮಹೇಂದ್ರ ರೆಡ್ಡಿಯನ್ನ ಬಂಧಿಸಿದ್ರು. ಆತನನ್ನ ನ್ಯಾಯಾಧೀಶರ ಎದುರು ಹಾಜರುಪಡಿಸಿ 9 ದಿನ ಪೊಲೀಸ್ ಕಸ್ಟಡಿಗೆ ಪಡೆದ್ರು. ಆರಂಭದಿಂದಲೂ ಮಹೇಂದ್ರ ರೆಡ್ಡಿ ತನಗೇನು ಗೊತ್ತಿಲ್ಲ, ನಾನವನಲ್ಲ ಅಂತ ಹೇಳಿಕೊಂಡು ಬರ್ತಿದ್ದ. ಆದರೆ ಪೊಲೀಸರು ತಮ್ಮದೇ ಸ್ಟೈಲಲ್ಲಿ ವಿಚಾರಣೆ ನಡೆಸಿದಾಗ ತಾನೇ ಅರವಳಿಕೆ ಚುಚ್ಚುಮದ್ದು ನೀಡಿ ಕೊಲೆ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾನೆ. ಮಾಹಿತಿ ಮುಚ್ಚಿಟ್ಟು ಮದುವೆ ಮಾಡಿದ್ದಕ್ಕೆ ಪ್ರತೀಕಾರ. ಅನಾರೋಗ್ಯದಿಂದ ಬೇಸತ್ತು ಪತ್ನಿಯ ಕೊಲೆ ಮಾಡಿದ. ಮೊದಲಿನಿಂದಲೂ ಅನಾರೋಗ್ಯದ ಸಮಸ್ಯೆ ಕಾಡುತ್ತಿತ್ತು. ಆಕೆ ಏನೇ ತಿಂದರೂ ಅಜೀರ್ಣವಾಗುತ್ತಿತ್ತು. ಈ ಮಾಹಿತಿ ಕೃತಿಕಾ ರೆಡ್ಡಿ ಪೋಷಕರಿಗೂ ಗೊತ್ತಿತ್ತು. ಆದರೆ ಮದುವೆಗೆ ಮುನ್ನ ಮಹೇಂದ್ರ ರೆಡ್ಡಿಗೆ ಕೃತಿಕಾ ಕುಟುಂಬಸ್ಥರು ಮಾಹಿತಿ ನೀಡಿರಲಿಲ್ಲ. ಮದುವೆಯಾದ ಬಳಿಕ ಮಹೇಂದ್ರ ರೆಡ್ಡಿಗೆ ಈ ವಿಚಾರ ಗೊತ್ತಾಗಿತ್ತು. ತನ್ನ ಬಳಿ ಸತ್ಯ ಮುಚ್ಚಿಟ್ಟು ಅನಾರೋಗ್ಯ ಪೀಡಿತೆಯನ್ನ ತನ್ನ ತಲೆಗೆ ಕಟ್ಟಿದ್ದಾರೆ ಅಂತ ಗೊತ್ತಾಗಿ ಮಹೇಂದ್ರ ರೆಡ್ಡಿ ಪ್ರತೀಕಾರ ತೀರಿಸಿಕೊಳ್ಳಲು ಮುಂದಾಗಿದ್ದ. ಜೊತೆಗೆ ಆಕೆ ಏನೇ ತಿಂದರೂ ವಾಂತಿ ಮಾಡಿಕೊಳ್ಳುತ್ತಿದ್ದಂತೆ. ಇದರಿಂದ ಮಹೇಂದ್ರ ರೆಡ್ಡಿ ಸ್ನೇಹಿತರಿಂದ ಲೇವಡಿಗೆ ಒಳಗಾಗ್ತಿದ್ದಂತೆ. ಇದೇ ಕಾರಣಕ್ಕೆ ಆತ ಪತ್ನಿಯನ್ನ ಕೊಲೆ ಮಾಡಿದ್ದಾನೆ ಅಂತ ತನಿಖೆಯಲ್ಲಿ ಗೊತ್ತಾಗಿದೆ. ಮಹೇಂದ್ರ ರೆಡ್ಡಿ ಮತ್ತೊಬ್ಬ ಯುವತಿಯ ಜೊತೆ ಸಂಬಂಧ. ಪತ್ನಿಯನ್ನ ಕೊಂದು ಆಕೆಯ ಜೊತೆ ಬಾಳಲು ನಿರ್ಧರಿಸಿದ್ನ. ಮಹೇಂದ್ರ ರೆಡ್ಡಿ ತನ್ನ ಪತ್ನಿ ಕೃತಿಕಾ ಅನಾರೋಗ್ಯ ಪೀಡಿತೆ ಅನ್ನೋ ಕಾರಣಕ್ಕೆ
ಮಾತ್ರ ಕೊಲೆ ಮಾಡಿಲ್ಲ ಅನ್ನೋದು ತನಿಖೆಯ ವೇಳೆ ಗೊತ್ತಾಗಿದೆ. ಈತ ಮದುವೆಗೆ ಮುನ್ನ ಮತ್ತೊಬ್ಬ ಯುವತಿ ಜೊತೆ ಸಂಬಂಧ ಬೆಳೆಸಿದ್ದಂತೆ. ಆದರೂ ಯಾವುದೋ ಕಾರಣಕ್ಕೆ ಕೃತಿಕಾ ರೆಡ್ಡಿ ಜೊತೆ ಹಸೆಮಣೆ ಏರಿದ್ದ. ಹೀಗೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟ ಬಳಿಕವೂ ಇನ್ನೊಬ್ಬ ಯುವತಿಯ ಸಂಪರ್ಕ ಕಡಿದುಕೊಂಡಿರಲಿಲ್ಲ. ಆಕೆಯ ಜೊತೆಗಿನ ಸಂಬಂಧ ಮುಂದುವರೆಸಿದ್ದ. ಹೇಗಿದ್ದರೂ ತನ್ನ ಪತ್ನಿ ಅನಾರೋಗ್ಯ ಪೀಡಿತೆ. ಆಕೆಯನ್ನ ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟು ಮುಗಿಸಿಬಿಟ್ಟರೆ ನಾವಿಬ್ಬರು ಸುಖವಾಗಿರಬಹುದು ಅಂತ ಪ್ಲಾನ್ ರೂಪಿಸಿದ್ದ ಅನ್ನೋ ವಿಚಾರ ಕೂಡ ಬೆಳಕಿಗೆ ಬಂದಿದೆ. ಕಳೆದ ಅಕ್ಟೋಬರ್ನಿಂದಲೇ ಪತ್ನಿ ಹತ್ಯೆಗೆ ಪ್ಲಾನ್. ಕೊನೆಗೂ ಏಪ್ರಿಲ್ನಲ್ಲಿ ಕಟ್ಟಿಕೊಂಡಿದ್ದವಳ ಹತ್ಯೆ. ಮದುವೆ ಸಮಯದಲ್ಲಿ ತನ್ನ ಬಳಿ ಸತ್ಯ ಮುಚ್ಚಿಟ್ಟು ಅನಾರೋಗ್ಯ ಪೀಡಿತೆಯನ್ನ ತನ್ನ ತಲೆಗೆ ಕಟ್ಟಿದ್ದಾರೆ ಅನ್ನೋ ಕೋಪ ಮಹೇಂದ್ರ ರೆಡ್ಡಿಗಿತ್ತು. ಹೇಗಾದರೂ ಮಾಡಿ ಇದಕ್ಕೆ ಪ್ರತೀಕಾರ ತೀರಿಸಿಕೊಳ್ಳಬೇಕು ಅಂತ ಆತ ನಿರ್ಧರಿಸಿದ್ದ. ಹೀಗಾಗಿ ಕಳೆದ ವರ್ಷದ ಅಕ್ಟೋಬರ್ನಿಂದಲೇ ಕೃತಿಕಾ ರೆಡ್ಡಿಯ ಹತ್ಯೆಗೆ ಆತ ಪ್ಲಾನ್ ಮಾಡಿದ್ದ ಅಂತ ಮಹೇಂದ್ರ ರೆಡ್ಡಿಯ ಅತ್ತೆ ಸೌಜನ್ಯ ರೆಡ್ಡಿ ಗಂಭೀರ ಆರೋಪ ಮಾಡಿದ್ದಾರೆ. ಮದುವೆಯಾದ ದಿನದಿಂದಲೂ ನಮ್ಮ ಕುಟುಂಬದವರಿಗೆ ಅನುಮಾನ ಬಾರದಂತೆ ನಡೆದುಕೊಂಡಿದ್ದ. ನನ್ನ ಮಗಳಿಗೆ ಅನಾರೋಗ್ಯ ಕಾಡುತ್ತಿದೆ ಅನ್ನೋದು ಗೊತ್ತಾಗುತ್ತಿದ್ದಂತೆ ಮಹೇಂದ್ರ ರೆಡ್ಡಿ ನನ್ನ ಮಗಳ ಹತ್ಯೆಗೆ ಸಂಚು ರೂಪಿಸಿದ್ದ ಅಂತ ಸೌಜನ್ಯ ರೆಡ್ಡಿ ಆರೋಪಿಸಿದ್ದಾರೆ. ಕೃತಿಕಾ ಮರಣೋತ್ತರ ಪರೀಕ್ಷೆ ನೋಡಲು ಹಠ ಹಿಡಿದಿದ್ದಂತೆ. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಅಸಲಿ ಮುಖ ಬಯಲು. ಪತ್ನಿ ಕೃತಿಕಾಗೆ ಅನಸ್ತೇಶಿಯಾ ಓವರ್ ಡೋಸ್ ನೀಡಿ ಕೊಂದು ಹಾಕಿದ್ದ. ತನಗೇನು ಗೊತ್ತಿಲ್ಲ ಅನ್ನೋ ರೀತಿ ಆಸ್ಪತ್ರೆಗೆ ಕರೆತಂದಿದ್ದ. ಅಲ್ಲಿ ಪತ್ನಿ ಮೃತಪಟ್ಟಿದ್ದಾಳೆ ಅನ್ನೋದು ಗೊತ್ತಾದ ಬಳಿಕ ತಾನು ವೈದ್ಯನಾಗಿರೋ ಕಾರಣಕ್ಕೆ ಮರಣೋತ್ತರ ಪರೀಕ್ಷೆಯನ್ನ ಖುದ್ದಾಗಿ ನೋಡಬೇಕು ಅಂತ ಹಠ ಹಿಡಿದಿದ್ದಂತೆ. ಆದರೆ ಎಫ್ಎಸ್ಎಲ್ ವರದಿ ಬಂದ ಬಳಿಕವಷ್ಟೇ ಆತನ ಅಸಲಿ ಮುಖ ಬಯಲಾಗಿದೆ. ಆತ ಎಂತ ಗೋಮುಖ ವ್ಯಾಘ್ರ ಅನ್ನೋದು ಗೊತ್ತಾಗಿದೆ ಅಂತ ಕೃತಿಕಾ ರೆಡ್ಡಿ ತಾಯಿ ಸೌಜನ್ಯ ರೆಡ್ಡಿ ಅಲವತ್ತುಕೊಂಡಿದ್ದಾರೆ. ಪತ್ನಿಗೆ ಅನಾರೋಗ್ಯವಿದೆ ಅಥವಾ ಪತ್ನಿ ಜೊತೆ ಸಂಸಾರ ಮಾಡಲು ಆಗ್ತಿಲ್ಲ ಅನ್ನೋ ಹಾಗಿದ್ದಿದ್ರೆ ವಿವಾಹ ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಬಹುದಿತ್ತು. ಅದನ್ನ ಬಿಟ್ಟು ಹೀಗೆ ಪತ್ನಿಗೆ ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟು ಕೊಲ್ಲೋದು ಎಷ್ಟು ಸರಿ ಅನ್ನೋ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ. ಜೊತೆಗೆ ಇಷ್ಟು ದಿನ ನಾನವನಲ್ಲ ಅಂತಿದ್ದವನು ಈಗ ನಾನೇ ಇಂಜೆಕ್ಷನ್ ಕೊಟ್ಟಿದ್ದು ಅಂತ ಒಪ್ಪಿಕೊಂಡಿದ್ದಾನೆ. ಹೀಗಾಗಿ ಮುಂದಿನ ದಿನಗಳ ವಿಚಾರಣೆಯಲ್ಲಿ ಇನ್ನು ಏನೇನು ಸತ್ಯಗಳು ಹೊರಬರುತ್ತವೆ ಅಂತ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.